ರಾತ್ರಿ ಜೋರಾಗಿ ಮಳೆ ಬರುತ್ತಿತ್ತು. ನನ್ನ ಗಂಡ ಮತ್ತು ನನ್ನ ಗಂಡ ಅವನ ಆಫೀಸ್ನ ಗೆಳತಿಯ ಜೊತೆ ದೈಹಿಕ ಸಂಬಂಧ ಇರುವ ವಿಡಿಯೋವನ್ನು ನನ್ನ ಮೈದುನ ತೋರಿಸುತ್ತಿದ್ದಾನೆ. ನನಗೆ ಭಯವಾಗುತ್ತಿತ್ತು. ನಾನು ಮದುವೆಯಾದ ಹುಡುಗ ನನ್ನನ್ನು ಬಿಟ್ಟು ಬೇರೆ ಹುಡುಗಿಯ ಜೊತೆ ದೈಹಿಕವಾಗಿ ಸೇರಿದ್ದಾನೆ ಅಂತ ಕೋಪ ಬರುತ್ತದೆ. ಅಳಲು ಶುರು ಮಾಡುತ್ತೇನೆ. ಆಗ ನನ್ನ ಗಂಡನ ತಮ್ಮ ನನ್ನನ್ನು ಸಮಾಧಾನ ಮಾಡುತ್ತಾ ನನ್ನನ್ನು ಗಟ್ಟಿಯಾಗಿ ತಬ್ಬಿಕೊಳ್ಳುತ್ತಾನೆ. ನನಗೆ ಯಾರಾದರೂ ಒಬ್ಬರು ಪ್ರೀತಿ ಬೇಕಾಗಿರುತ್ತದೆ. ನನಗೆ ತಿಳಿಯದೆ ನಾನು ಮತ್ತು ನನ್ನ ಮೈದುನ ಇಬ್ಬರು ಬೆತ್ತಲೆ ಆಗಿ ದೈಹಿಕವಾಗಿ ಒಂದಾಗುತ್ತೇವೆ. ಮೈದುನ ತುಂಬ ನನ್ನನ್ನು ಪ್ರೀತಿಸಿದ ರಾತ್ರಿ ಪೂರ್ತಿ. ಬೆಳಿಗ್ಗೆ ನನ್ನ ಗಂಡ ಮನೆಗೆ ಬಂದಾಗ ತಿಳಿಯಿತು ನನ್ನ ಮೈದುನ ಸುಳ್ಳು ಹೇಳಿದ್ದಾನೆ ಅಂತ. ಅದು ಮೋಸದಿಂದ ಮಾಡಿದ್ದ ವಿಡಿಯೋ. ಆದರೆ ಈಗ ಅಯ್ಯೋ, ನನ್ನ ಗಂಡನಿಗೆ ಏನು ಉತ್ತರ ಕೊಡಲಿ? ನನ್ನ ಹೆಸರು ಕಾವ್ಯ. ಅಪ್ಪ ಅಮ್ಮನ ಬೇಡದ ಮಗಳು. ಚಿಕ್ಕಂದಿನಿಂದ ಅಪ್ಪ ಅಮ್ಮನಿಗೆ ನಾನೆಂದರೆ ತುಂಬ ಇಷ್ಟವಿಲ್ಲ. ನಾನು ಹುಟ್ಟಿದಾಗ ಅಪ್ಪನ ಅಮ್ಮ ಅಂದರೆ ನನ್ನ ಅಜ್ಜಿ ಸತ್ತು ಹೋದರಂತೆ. ಅಂದಿನಿಂದ ಅಪ್ಪ ನನ್ನ ಮೇಲೆ ದ್ವೇಷ ಸಾಧಿಸುತ್ತಾರೆ. ಅಮ್ಮ ಹೇಳುತ್ತಾಳೆ, ಅದು ನಿಮ್ಮ ಅಮ್ಮನ ಹಣೆಬರಹ. ಅವರ ಆಯುಷು ಇದ್ದಿದ್ದು ಅಷ್ಟೇ ಅಂತ ಅನಿಸುತ್ತದೆ. ಅವರು ಸತ್ತಿದ್ದಕ್ಕೂ ಇವಳು ಹುಟ್ಟಿದ್ದಕ್ಕೂ ಏನೂ ಸಂಬಂಧವಿಲ್ಲ. ಹಾಗೆ ನೋಡಿದರೆ ನಿಮ್ಮ ಅಮ್ಮ ಸರಿಯಾಗಿ ಊಟ ಮಾಡುತ್ತಿರಲಿಲ್ಲ. ಯಾವಾಗಲೂ ಕಾಫಿಯನ್ನು ಕುಡಿದುಕೊಂಡು ಇರುತ್ತಿದ್ದರು. ಅದಕ್ಕೆ ಶುಗರ್ ಜಾಸ್ತಿಯಾಗಿ ಸತ್ತಿದ್ದು ಅಂತ ಜಗಳ ಮಾಡುತ್ತಿದ್ದರು. ಆದರೆ ಅಪ್ಪ ತಮ್ಮನನ್ನು ತುಂಬ ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದರು. ತಮ್ಮ ಎಂದರೆ ಅವರಿಗೆ ಪಂಚಪ್ರಾಣ. ಪ್ರತಿದಿನ ನರಳಿ ಬದುಕಬೇಕಾಗಿತ್ತು. ನನಗೆ ಇದನ್ನು ಕಣ್ಣಿಂದ ನೋಡಲು ಸಾಧ್ಯವಿಲ್ಲ. ಹಾಸ್ಟೆಲ್ಗೆ ಸೇರಿಸಿಬಿಡಿ ಅಂದರೆ ಊರಿನಲ್ಲಿ ನಿಮ್ಮ ಅಪ್ಪನ ಬಗ್ಗೆ ಒಂದು ಒಳ್ಳೆಯ ಒಪಿನಿಯನ್ ಇದೆ. ನೀನು ಹಾಸ್ಟೆಲ್ಗೆ ಸೇರಿಕೊಂಡರೆ ಜನ ನಿಮ್ಮ ಅಪ್ಪನನ್ನು ಹಾಡಿಕೊಳ್ಳುತ್ತಾರೆ. ಇರುವ ಒಬ್ಬ ಮಗಳನ್ನು ನೋಡಿಕೊಳ್ಳುವ ಯೋಗ್ಯತೆ ಇಲ್ಲ ಅಂತ. ಮನೆಯಲ್ಲಿದ್ದರೆ ನಿನಗೆ ಕಾಟ ಕೊಟ್ಟರೆ ಯಾರಿಗೂ ಗೊತ್ತಾಗುವುದಿಲ್ಲ ಅಲ್ಲವೇ? ನಿನಗೆ ವಯಸ್ಸಿಗೆ ಬಂದ ತಕ್ಷಣ ಮದುವೆ ಮಾಡಿ ಕಳಿಸಿಬಿಡುತ್ತೇವೆ ಅಂತ ಅಮ್ಮ ಹೇಳುತ್ತಿದ್ದಳು. ನನಗೆ ಯಾವುದು ಇಷ್ಟವಾಗುತ್ತಿರಲಿಲ್ಲ. ಇಷ್ಟು ವರ್ಷ ಇವರೇ ನೋಡಿಕೊಂಡಿಲ್ಲ, ಇನ್ನು ಹೊಸ ಜನಗಳು, ಅವರು ಹೇಗೆ ನನ್ನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಾರಾ ಅಂತ ಯೋಚಿಸುತ್ತಿದ್ದೆ. ನನ್ನನ್ನು ನೋಡಲು ಗಂಡಿನ ಕಡೆಯವರು ಬರುತ್ತಿದ್ದರು. ಆದರೆ ನನ್ನ ಜಾತಕದಲ್ಲಿ ಸಮಸ್ಯೆ ಇದ್ದಿದ್ದರಿಂದ ಮದುವೆಯಾಗುವುದು ತೀರಾ ಕಷ್ಟ. ಮದುವೆಯಾದರೆ ಗಂಡ ಸತ್ತು ಹೋಗುತ್ತಾನೆ ಅನ್ನುವ ರೀತಿ ಜಾತಕ ಇತ್ತಂತೆ. ಅದಕ್ಕೆ ಹುಡುಗನ ಕಡೆಯವರು ಬಂದಾಗ ನನ್ನನ್ನು ನೋಡಿ ಒಪ್ಪಿಕೊಳ್ಳುತ್ತಿದ್ದರು. ನಮ್ಮ ಮನೆಯ ಆಸ್ತಿ ಐಶ್ವರ್ಯ, ನನ್ನ ಸೌಂದರ್ಯವನ್ನು ನೋಡಿ. ಆದರೆ ತದನಂತರ ಅವರಿಗೆ ಬೇಸರವಾಗುತ್ತಿತ್ತು. ಜಾತಕ ನೋಡಿ ಹೊರಟು ಹೋಗುತ್ತಿದ್ದರು. ಆದರೆ ಒಮ್ಮೊಮ್ಮೆ ಹುಡುಗ ಇದೇ ಹುಡುಗಿಯನ್ನು ಮದುವೆ ಆಗುತ್ತೇನೆ ಅಂತ ಹಠ ಮಾಡಿದರು. ಅಪ್ಪ ಅಮ್ಮ ಒಪ್ಪುತ್ತಿರಲಿಲ್ಲ. ಈಗ ಅಮ್ಮನಿಗೆ ಹೊಸ ತಲೆನೋವು. ಏಕೆಂದರೆ ಅಪ್ಪನಿಗೆ ಏನು ಹೇಳಲು ಸಾಧ್ಯವಿಲ್ಲ. ನನಗೆ ದುಃಖ ಆಗುವುದನ್ನು ನೋಡಲು ಅಮ್ಮನ ಕೈಯಲ್ಲಿ ಆಗುವುದಿಲ್ಲ. ನನ್ನ ಮದುವೆ ಮಾಡಲು ಅಪ್ಪ ಸಣ್ಣ ಪುಟ್ಟ ಸಂಬಂಧವನ್ನು ನೋಡುತ್ತಿದ್ದಾರೆ. ಮನೆಯಲ್ಲಿ ಎಲ್ಲರಿಗೂ ಬೇಸರ. ಆದರೆ ಅಪ್ಪನ ಮುಂದೆ ಮಾತನಾಡಲು ಭಯ. ನನ್ನ ಜೀವನವನ್ನು ಹಾಳು ಮಾಡುತ್ತಾರೆ ಅನ್ನುವ ಭಯ ನನಗಿಂತ ಜಾಸ್ತಿ ಅಮ್ಮನಿಗೆ ಇದೆ. ಇಂದು ಹುಡುಗನ ಕಡೆಯವರು ಬಂದಿದ್ದರು. ಹುಡುಗ ಸ್ವಲ್ಪ ನನಗಿಂತ ಜಾಸ್ತಿ ವಯಸ್ಸಾದಂತೆ ಇದ್ದ. ಅವರು ನಾವು ಜಾತಕ ನೋಡುವುದಿಲ್ಲ, ಹುಡುಗಿ ನಮಗೆ ಇಷ್ಟ ಆಗಿದ್ದಾಳೆ, ಮದುವೆ ಯಾವಾಗ ಮಾಡಿಕೊಡುತ್ತೀರಾ ಅಂತ ಕೇಳಿದರು. ಅಪ್ಪ ಮುಂದಿನ ವಾರ ಇಲ್ಲೇ ನಮ್ಮ ದೇವಸ್ಥಾನದಲ್ಲೇ ಮಾಡಿಕೊಡುತ್ತೇನೆ ಅಂತ ಹೇಳಿದಾಗ ಹುಡುಗನ ಕಡೆಯವರು ಖುಷಿಯಿಂದ ಆಯಿತು ಅಂತ ಒಪ್ಪಿಕೊಂಡು ಮನೆಗೆ ಹೋದರು. ಅಮ್ಮನ ಬಳಿ ಕೇಳಿದಾಗ ಅಮ್ಮ ಹೇಳುತ್ತಾಳೆ, ಹುಡುಗನಿಗೆ ಈಗಾಗಲೇ ಹೆಂಡತಿ ಇದ್ದಳಂತೆ, ಅವಳು ಸತ್ತು ಹೋಗಿದ್ದಳಂತೆ. ಇಬ್ಬರು ಮಕ್ಕಳು ಅವರ ಅಜ್ಜಿ ತಾತನ ಮನೆಯಲ್ಲಿ ಇರಬಹುದು ಅಂತ ತುಂಬ ಭಯದಿಂದ ಹೇಳಿದರು. ಅಪ್ಪನಿಗೆ ಹೇಳಲು ಪ್ರಯತ್ನಿಸಿದೆ. ಆದರೆ ಅಪ್ಪ ಹೇಳುತ್ತಾರೆ, ನಿನ್ನ ಜಾತಕ ಸರಿಯಿಲ್ಲ. ಇನ್ನು 6 ತಿಂಗಳಲ್ಲಿ ನಿನ್ನ ಮದುವೆ ಆಗಿಲ್ಲವಾದರೆ ಈ ಮನೆಯಲ್ಲಿ ಯಾರಾದರೂ ಒಬ್ಬರು ಸತ್ತು ಹೋಗುತ್ತಾರಂತೆ. ಮದುವೆ ಆದರೆ ನಿನ್ನ ದೋಷ ಮುಗಿದು ಹೋಗುತ್ತದಂತೆ ಅಂತ ಅಪ್ಪ ಹೇಳಿದಾಗ ನಾನು ಮದುವೆಗೆ ಒಪ್ಪಿಕೊಂಡೆ. ಅಮ್ಮ ಬೇಸರದಿಂದ ಇದ್ದಳು. ಆದರೆ ಅವಳ ಬೇಸರ ನನ್ನ ಕಣ್ಣೀರು. ಇದನ್ನು ಸರಿ ಮಾಡಲು ಭಗವಂತ ಯಾರನ್ನಾದರೂ ಕಳಿಸಬೇಕು ಅಂತ ಅಂದುಕೊಂಡೆವು. ನನ್ನ ಅಪ್ಪ ತೋರಿಸಿದ ಹುಡುಗನ ಜೊತೆ ಮದುವೆ ಆಯಿತು. ಆ ಹುಡುಗ ಸ್ವಲ್ಪ ರಫ್ ಅಂತ ಅನಿಸುತ್ತದೆ. ಅವನನ್ನು ಮುಟ್ಟಲು ಕೂಡ ನನಗೆ ಭಯವಾಗುತ್ತಿತ್ತು. ಆದರೆ ಅಪ್ಪನ ಮುಖವನ್ನು ನೆನೆಸಿಕೊಂಡು ಅವನ ಜೊತೆ ಮದುವೆಯಾಗಿ ಅವರ ಮನೆಗೆ ಹೋದೆ. ಆದರೆ ಅಲ್ಲಿ ಯಾವ ಹೆಣ್ಣುಗಳು ಗತಿಯಿಲ್ಲ. ನನ್ನ ಗಂಡ ಮತ್ತು ಮೈದುನ ಇಬ್ಬರು ಅಷ್ಟೇ.
ಆ ಮನೆಯಲ್ಲಿ ಇರುವುದು. ಗಂಡ ತುಂಬ ಸೈಲೆಂಟ್. ಮೈದುನ ತುಂಬ ಮಾತನಾಡುತ್ತಾನೆ. ಅಪ್ಪ ಮೊದಲ ಬಾರಿ ನನ್ನ ಬಳಿ ಈ ರೀತಿ ಕೇಳಿದ್ದು. ಅದಕ್ಕೆ ಮದುವೆಗೆ ಒಪ್ಪಿಕೊಂಡೆ. ಮನೆ ಒಂದು ರೀತಿ ವಿಚಿತ್ರವಾಗಿದೆ. ನನ್ನ ಗಂಡ ಮತ್ತು ಅವರ ತಮ್ಮ ಇಬ್ಬರೇ ಇಲ್ಲಿ ಇರುವುದು. ಯಾವ ಹೆಣ್ಣುಗಳೂ ಇಲ್ಲ. ಈ ಮನೆಯಲ್ಲಿ ಹೇಗೆ ಬದುಕುವುದು? ಪ್ರತಿಯೊಂದು ನನ್ನ ಮೇಲೆ ಡಿಪೆಂಡ್ ಆಗಿದೆ ಅಂತ ಅನಿಸಿತು. ಮೇಲಿನ ರೂಮಿನಲ್ಲಿ ನನ್ನ ಗಂಡನ ಮಕ್ಕಳು ಮಲಗಿದ್ದರು. ಹೆಂಡತಿ ಸತ್ತು ಹೋಗಿದ್ದಾಳೆ ಅಂತ ಹೇಳಿದ್ದರು. ಆದರೆ ಮದುವೆ ಆದ 3 ದಿನಕ್ಕೆ ನನ್ನ ಗಂಡನ ಹೆಂಡತಿ ಬಂದಳು. ಅಂದರೆ ಮೊದಲ ಹೆಂಡತಿ ಬಂದು ಮಕ್ಕಳನ್ನು ಕರೆದುಕೊಂಡು ಹೋದರು. ಮನೆಗೆ ಕರೆದುಕೊಂಡು ಹೋಗುತ್ತೇನೆ ನಮ್ಮ ಮಕ್ಕಳನ್ನು. ಇವತ್ತು ಹೇಗಿದ್ದರೂ ರಜೆ ಅಲ್ಲವೇ? ಅವರಿಗೆ ಇಷ್ಟವಾದ ತಿಂಡಿಗಳನ್ನು ತಿನ್ನಿಸುತ್ತೇನೆ ಅಂತ ಯೋಚಿಸುತ್ತಿದ್ದರು. ಆದರೆ ಇವಳು ಹೇಗೆ ಬಂದಳು ಅಂತ ಭಯವಾಯಿತು. ಆಗ ಮೈದುನ ಹೇಳಿದ, ನೀವು ಮದುವೆಗೆ ಒಪ್ಪುವುದಿಲ್ಲ ಅಂತ. ಅವರ ಮೊದಲ ಹೆಂಡತಿ ಇರುವ ವಿಷಯವನ್ನು ಯಾರೂ ನಿಮ್ಮ ಬಳಿ ಹೇಳಿಲ್ಲ ಅಂತ ಅಂದಾಗ ಅಮ್ಮನಿಗೆ ಫೋನ್ ಮಾಡಿ ಎಲ್ಲ ವಿಷಯವನ್ನು ಹೇಳಿದೆ. ಅಮ್ಮ ಅಂದಳು, ನನಗೆ ಎಲ್ಲ ವಿಷಯ ಗೊತ್ತು. ನೀನು ಅಲ್ಲಿ ಹೋದವಳು ಪುನಃ ಇಲ್ಲಿಗೆ ಬರುವ ವಿಚಾರ ಮಾಡಬೇಡ. ಮನೆಯಲ್ಲಿ ಅಪ್ಪ ಮತ್ತು ನಿನ್ನ ಅತ್ತೆ ಚೆನ್ನಾಗಿ ನಿನ್ನನ್ನು ಬೈಯುತ್ತಿದ್ದಾರೆ. ಏನಾದರೂ ನೀನು ಮನೆಗೆ ಬಂದರೆ ನೀನುಂಟು ಅವರುಂಟು. ನಿಜವಾಗಲೂ ಅವರು ನಿನ್ನನ್ನು ಬಿಡುವುದಿಲ್ಲ. ನಿನ್ನನ್ನು ಪ್ರೀತಿಯಿಂದ ನೋಡಿಕೊಳ್ಳುತ್ತಿಲ್ಲ, ತುಂಬ ಕೇವಲವಾಗಿ ನೋಡಿಕೊಳ್ಳುತ್ತಿದ್ದಾರೆ. ಅದನ್ನು ನೀನು ತಿಳಿದುಕೊಂಡು ಬದುಕು. ನನಗೆ ಆಗ ಕೆಳಗೆ ಬಿದ್ದಂತೆ ಅನಿಸಿತು. ಬದುಕು ಶುರುವಾಯಿತು ಚೆನ್ನಾಗಿ ಅಂತ ಅಂದುಕೊಳ್ಳುವಷ್ಟರಲ್ಲಿ ಶುರುವಾದಾಗಲೇ ಮುಗಿದು ಹೋಗಿದೆ. ಇನ್ನು ಯಂತ್ರವಾಗಿ ಮನೆಯಲ್ಲಿ ಕೆಲಸ ಮಾಡಿಕೊಂಡು ಬದುಕಬೇಕು ಅಂತ ನಿರ್ಧಾರ ಮಾಡಿದೆ. ಇದಾಗಿ 1-2 ತಿಂಗಳಾಯಿತು. ನಾನು ಅಮ್ಮ ನಿನ್ನನ್ನು ನೋಡಲು ಬರುತ್ತೇವೆ ಅಂದರೆ ಅಮ್ಮ ಬರಬೇಡ ಅಂತ ಪ್ರತಿ ಬಾರಿಯೂ ಹೇಳುತ್ತಾಳೆ. ಯಾವ ತಾಯಿ ಹೇಳುವುದಿಲ್ಲ. ಬದಲಿಗೆ ಹೀಗೆ ಹೇಳಿದ 2 ದಿನಕ್ಕೆ ನನ್ನಮ್ಮ ಬಂದವಳು ನನ್ನನ್ನು ಪ್ರೀತಿಯಿಂದ ನೋಡಿಕೊಂಡು ಹೋದಳು. ಈ ಮನೆಯಲ್ಲಿ ಯಾವ ಹೆಂಗಸರಿಲ್ಲ, ನೀನೇ ಮಹಾರಾಣಿ. ಅವರು ಹೇಗೆ ಹೇಳುತ್ತಾರೆ ಹಾಗೆ ಕೇಳಿಕೊಂಡು ಬದುಕು. ಎಲ್ಲರನ್ನೂ ನಿನ್ನ ಕೈಯಲ್ಲಿ ಇಟ್ಟುಕೋ. ಅಲ್ಲಿ ಬಂದು ಏನು ಮಾಡುತ್ತೀಯ? ನಿನಗೆ ಒಂದು ಚಂದದ ಬದುಕು ಸಿಕ್ಕಿದೆ. ಇಲ್ಲಿ ಆರಾಮವಾಗಿ ಊಟ ಮಾಡಬಹುದು, TV ನೋಡಬಹುದು. ನಮ್ಮ ಮನೆಯಲ್ಲಿ ಅದಕ್ಕೂ ಕಷ್ಟ. ನೀನು ಆರಾಮವಾಗಿರು ಅಂತ ಹೇಳಿಬಿಟ್ಟರು. ನನಗೆ ಏನು ಮಾಡಬೇಕು ಅಂತ ತಿಳಿದಿಲ್ಲ. ಮನೆಯಲ್ಲಿ ಬರುವ ಸಮಸ್ಯೆಗಳನ್ನು ನನಗೆ ನನ್ನ ಗಂಡ ಕೂಡ ಹೇಳುತ್ತಿರಲಿಲ್ಲ. ಆದರೆ ಈಗ ಸ್ವಲ್ಪ ದಿನದಿಂದ ನನ್ನ ಮೈದುನ ಚೆನ್ನಾಗಿ ಮಾತನಾಡುತ್ತಾನೆ. ನನ್ನ ಜೊತೆ ತುಂಬ ಸಮಯವನ್ನು ಕಳೆಯುತ್ತಾನೆ. ಒಮ್ಮೊಮ್ಮೆ ಅವನು ನನ್ನ ಮೈದುನ ಅನ್ನೋದು ಮರೆತು ಹೋಗಿ ನನ್ನ ಗೆಳೆಯ ಅಂತ ಅನಿಸುತ್ತದೆ. ಚಿಕ್ಕಂದಿನಿಂದ ನಾನು ಮನಸ್ಸಿನಲ್ಲಿ ಇಟ್ಟುಕೊಂಡಿದ್ದ ಮಾತುಗಳನ್ನು ಇಂದು ಇವನ ಜೊತೆ ಹಂಚಿಕೊಳ್ಳುತ್ತಿದ್ದೇನೆ. ನನ್ನ ಗಂಡ ಅವನ ರೂಮಿಗೆ ನನ್ನನ್ನು ಸೇರಿಸುವುದಿಲ್ಲ. ನಾನೇ ಒಂದು ರೂಮು, ಅವನೇ ಒಂದು ರೂಮು. ಅವನು ಅವನ ಮಕ್ಕಳ ಜೊತೆ ಮಲಗುತ್ತಾನೆ. ಮೊದಲು ಬೇಸರವಾಗುತ್ತಿತ್ತು, ಆದರೆ ಈಗ ಅಭ್ಯಾಸವಾಗಿ ಹೋಗಿದೆ. ಮನೆಗೆ ರೇಷನ್ ತಂದು ಕೊಡುತ್ತಾರೆ. ತರಕಾರಿಗೆ ಕಾಸು ಎಷ್ಟು ಬೇಕೋ ಅಷ್ಟು ಕೊಡುತ್ತಾರೆ. ಜೀವನ ಸುಂದರವಾಗಿದೆ. ಇಷ್ಟವಾದುದನ್ನು ತಿನ್ನಬಹುದು. ಬಟ್ಟೆ ಬರೆ ಅದಕ್ಕೇನು ಮೋಸವಿಲ್ಲ. ನನ್ನ ಮೈದುನ ಈಗ ನನ್ನ ಗೆಳೆಯ. ಏನೇ ಕಷ್ಟ ಸುಖ ಇದ್ದರೂ ಅವನ ಬಳಿ ಹೇಳಿಕೊಳ್ಳುವುದು. ಇಂದು ರಾತ್ರಿ ನನ್ನ ಗಂಡ ಆಫೀಸ್ನಿಂದ ಬಂದಿಲ್ಲ. ಇಂದು ತುಂಬ ಕೆಲಸವಿತ್ತು. ಬರುವುದು ಲೇಟಾಗುತ್ತದೆ, ಇಲ್ಲವಾದರೆ ಬೆಳಗ್ಗೆ ಬರುತ್ತೇನೆ ಅಂತ ಹೇಳಿದ್ದರು. ಅಷ್ಟರಲ್ಲಿ ನನ್ನ ಮೈದುನ ಓಡಿ ಬಂದು ಅತ್ತಿಗೆ ಅಂತ ತುಂಬ ತಡವರಿಸುತ್ತಿದ್ದಾನೆ. ನನಗೆ ಭಯವಾಗುತ್ತಿದೆ. ಅವನ ಕಣ್ಣುಗಳಿಂದ ನೀರು ಬರುತ್ತಿದೆ. ಮಕ್ಕಳು ಊಟ ಮಾಡಿ ಮಲಗಿದ್ದಾರೆ. ಸ್ವಲ್ಪ ನಿಧಾನವಾಗಿ ಮಾತನಾಡಿ, ಏನು ಆಯಿತು ಹೇಳಿ, ಏನಾದರೂ ಸಮಸ್ಯೆ ಅಂತ ನಾನು ಭಯದಿಂದ ಕೇಳಿದೆ. ಅವನ ಫೋನಿನಲ್ಲಿ ಇದ್ದ ಒಂದು ವಿಡಿಯೋವನ್ನು ತೋರಿಸಿದ. ಅದನ್ನು ನೋಡಿ ನಾನು ಬೆಚ್ಚಿದೆ. ನಾನು ಕನಸು ಕಂಡಿದ್ದು ಇನ್ನೆಂದೂ ನಿಜವಾಗುವುದಿಲ್ಲ. ನನ್ನ ಗಂಡ ಆಫೀಸ್ನ ಹುಡುಗಿಯ ಜೊತೆ ಚಕ್ಕಂದ ಆಡುತ್ತಿದ್ದಾನೆ. ನನಗೆ ತುಂಬ ಭಯವಾಯಿತು. ಅದಕ್ಕೆ ನನ್ನ ಮೇಲೆ ಇವನಿಗೆ ಇಂಟ್ರೆಸ್ಟ್ ಇಲ್ಲ. ನಾನು ಅಳುತ್ತಲಿದ್ದೆ. ಇಂದಲ್ಲ ನಾಳೆ ನನ್ನ ಗಂಡ ಸರಿ ಹೋಗುತ್ತಾನೆ ಅನ್ನುವ ಒಂದು ನಂಬಿಕೆಯಿಂದ ಇದ್ದೆ. ಆದರೆ ಇನ್ನೂ ಆಸೆ ಪಡುವುದು ತಪ್ಪು. ಅವನಿಗೆ ಈಗಾಗಲೇ ಹೆಂಡತಿ ಇದ್ದಾಳೆ, 2 ಮಕ್ಕಳಿದ್ದಾರೆ. ಅದು ಸಾಲದು ಎಂಬಂತೆ ಬೇರೆ ಹುಡುಗಿ ಜೊತೆ ಅಕ್ರಮ ಸಂಬಂಧ ಇಟ್ಟುಕೊಂಡಿದ್ದಾನೆ.
ನಾನು ಜೋರಾಗಿ ಅಳುತ್ತಾ ಕೆಳಗೆ ಕೂತಿದ್ದೆ. ಅಷ್ಟರಲ್ಲಿ ನನ್ನ ಮೈದುನ ಬಂದು ನನ್ನ ಕಣ್ಣೀರನ್ನು ಅವನ ಕೈಯಿಂದ ಒರೆಸಿದ. ಅಣ್ಣ ಮೊದಲಿನಿಂದಲೂ ಸರಿಯಿಲ್ಲ, ಅದಕ್ಕೆ ಮೊದಲ ಹತ್ತಿಗೆ ಬಿಟ್ಟು ಹೋಗಿದ್ದು ಅಂತ ಹೇಳಿ ನನ್ನ ಹೆಣೆಗೆ ಮುತ್ತು ಕೊಟ್ಟ. ನನಗೆ ಯಾರಾದರೂ ಒಬ್ಬರ ಆಸರೆ ಬೇಕಿತ್ತು. ಗಟ್ಟಿಯಾಗಿ ಅವನನ್ನು ತಬ್ಬಿಕೊಂಡೆ ಅಷ್ಟೆ. ಆ ಕ್ಷಣದಲ್ಲಿ ಇನ್ನೇನಾಯಿತು ತಿಳಿದಿಲ್ಲ. ಒಂದೇ ಒಂದು ಕ್ಷಣದಲ್ಲಿ ಇಬ್ಬರೂ ಬೆತ್ತಲಾದೆವು. ನನ್ನ ಕಣ್ಣೀರು ಈಗಲೂ ಬರುತ್ತಿದೆ. ಅವನು ನನ್ನ ಕಣ್ಣೀರನ್ನು ಅವನ ತುಟಿಗಳಿಂದ ಒರೆಸಿದ. ಅಷ್ಟೇ ಅಲ್ಲ, ಅವನು ರಾತ್ರಿ ಪೂರ್ತಿ ನನ್ನ ದೇಹವನ್ನು ತುಂಬ ಪ್ರೀತಿಯಿಂದ ಅನುಭವಿಸಿದ. ಇದೇ ಮೊದಲ ರಾತ್ರಿ ನನಗೆ ನನ್ನ ಮೈದುನನ ಜೊತೆ. ಆ ಸಮಯದಲ್ಲಿ ನಾನು ಅವನು ನನ್ನ ಮೈದುನ ಅನ್ನುವುದನ್ನು ಮರೆತು ಬಿಟ್ಟಿದ್ದೇನೆ. ನನ್ನ ಬೆಸ್ಟ್ ಫ್ರೆಂಡ್, ಅದಕ್ಕೂ ಮೀರಿ ಯಾವುದೂ ನನಗೆ ನೆನಪಾಗುತ್ತಿಲ್ಲ. ಅವನ ಪ್ರೀತಿ ಮಾತ್ರ, ಅವನ ಪ್ರೀತಿ ನನ್ನ ಹೃದಯಕ್ಕೆ ಮುಟ್ಟುತ್ತಿದೆ. ಅಮ್ಮ ಕೂಡ ನನ್ನನ್ನು ಇಷ್ಟು ಪ್ರೀತಿ ಮಾಡಿಲ್ಲ. ಉಳಿದ ಮನುಷ್ಯರಿಗೆ ನನ್ನನ್ನು ಕಂಡರೆ ಅಷ್ಟಕ್ಕಷ್ಟೇ. ಇದೇ ಬದುಕಿನಲ್ಲಿ ಮೊದಲ ಬಾರಿ ಇಷ್ಟೊಂದು ಪ್ರೀತಿ ಕಂಡಿದ್ದು. ಅವನು ನನ್ನ ತುಟಿಗೆ ಎಷ್ಟು ಸುಂದರವಾಗಿ ಮುತ್ತು ಕೊಡುತ್ತಿದ್ದ ಅಂದರೆ ಪುನಃ ಪುನಃ ಅವನ ತುಟಿಯ ಜೇನು ನನ್ನ ತುಟಿಗೆ ಬೇಕು ಅಂತ ಹಂಬಲ ಜಾಸ್ತಿ ಆಯಿತು. ಮೊದಲು ಅವನು ಪ್ರಚೋದನೆ ಮಾಡಿದರೂ ಅವನ ಜೊತೆ ಒಂದಾಗುವುದರಲ್ಲಿ ನನ್ನ ಸಮಪಾಲು ಜಾಸ್ತಿ. ಇದೇ ನನ್ನ ಮೈದುನ ನನ್ನ ದೇಹದ ಪ್ರತಿ ಕಣವನ್ನು ಹೀರಿದ. ನನ್ನ ಗಂಡ ಮನೆಯಲ್ಲಿ ಇಲ್ಲದೇ ಇದ್ದಾಗ ಅವನು ನನ್ನ ಕನ್ಯತ್ವವನ್ನು ಮುರಿದ. ಬೆಳಿಗ್ಗೆ ಆದಾಗ ಇಬ್ಬರು ಬೆತ್ತಲಾಗಿದ್ದೆವು. ಅವನ ರೂಮಿನಲ್ಲಿ ಮಲಗಿದ್ದೆವು. ಅವನನ್ನು ನೋಡಿದ ತಕ್ಷಣ ನನ್ನ ಮುಖದಲ್ಲಿ ಒಂದು ಪ್ರೀತಿಯ ನಗು ಬಂತು. ತಕ್ಷಣ ನನಗೆ ನೆನಪಾಯಿತು, ಇವನು ನನ್ನ ಗಂಡ ಅಲ್ಲ, ಮೈದುನ ಅಂತ. ಅವನನ್ನು ದೂರ ತಳ್ಳಿ ಹೊರಹೋದೆ. ಬಟ್ಟೆ ಹಾಕಿಕೊಂಡು 5 ನಿಮಿಷಕ್ಕೆ ಕಾಲಿಂಗ್ ಬೆಲ್ ಆಯಿತು. ಯಾರು ಅಂತ ಬಂದು ನೋಡಿದಾಗ ಹೊರಗಡೆ ನನ್ನ ಗಂಡ ನಿಂತಿದ್ದ. ಅವನ ಹುಬ್ಬುಗಳನ್ನು ಮೇಲೆ ಹಾರಿಸಿದ. ಅವನಿಗೆ ಅನುಮಾನ ಬಂದಿರಬಹುದು ಅಂತ ರೂಮಿಗೆ ಹೋಗಿ ಅಳುತ್ತಿದ್ದೆ. ನನ್ನ ಗಂಡ ಮೊದಲ ಬಾರಿ ನನ್ನ ರೂಮಿಗೆ ಬಂದಿದ್ದು. ಯಾರು ಏನು ಮಾಡಿದರು ನಿನಗೆ? ನೀನು ನನ್ನ ಹೆಂಡತಿ. ನಾನು ನಿನ್ನನ್ನು ಮುಟ್ಟಿಲ್ಲವಾದರೂ ನೀನು ಪವಿತ್ರವಾಗಿರಬೇಕು. ನಿನಗೆ ಯಾವುದೇ ಆಸೆ ಬರಬಾರದು. ನನಗೆ ನೈಟ್ ಡ್ಯೂಟಿ ಇದ್ದಾಗ ನೀನು ಬೇರೆ ಹುಡುಗನ ಜೊತೆ ಸೇರುತ್ತೀಯಾ ಅಂತ ತುಂಬ ಕೋಪದಿಂದ ಮಾತನಾಡಿ ನನಗೆ ಹೊಡೆಯಲು ಬಂದ. ಅಷ್ಟರಲ್ಲಿ ನನ್ನ ಮೈದುನ ಬಂದು ನನ್ನ ಗಂಡನ ಕೈಯನ್ನು ಹಿಡಿದುಕೊಂಡ. ನಂತರ ನಾನು ಫೋನ್ನಲ್ಲಿ ಇದ್ದ ನನ್ನ ಗಂಡ ಮತ್ತು ಅವನ ಸಹಪಾಠಿಯ ರೊಮ್ಯಾಂಟಿಕ್ ವಿಡಿಯೋವನ್ನು ತೋರಿಸಿದಾಗ ನನ್ನ ಗಂಡ ಒಪ್ಪಲು ಸಾಧ್ಯವೇ ಇಲ್ಲ. ಅದು ನಿಜ ಅಂತ. ಅದು ಕೇವಲ ಸುಳ್ಳು ವಿಡಿಯೋ. ಈ ವಿಡಿಯೋ ನೋಡಿ ನನ್ನ ಹೆಂಡತಿ ಬಿಟ್ಟು ಹೋಗಿದ್ದು. ನಾನು ಅವಳನ್ನು ತುಂಬ ಪ್ರೀತಿಸುತ್ತಿದ್ದೆ, ಈಗಲೂ ಪ್ರೀತಿಸುತ್ತೇನೆ. ಅವಳ ಜಾಗ ಯಾರಿಗೂ ಕೊಡುವುದಿಲ್ಲ ಅಂತ ಎಮೋಷ್ನಲ್ ಆದ. ಹಾಗಾದರೆ ಇವರನ್ನು ಮದುವೆ ಆಗಿದ್ದು ಅಂತ ನನ್ನ ಮೈದುನ ಕೇಳಿದಾಗ ಮಕ್ಕಳ ಲಾಲನೆ ಪಾಲನೆಗಾಗಿ. ಸರಿಯಾದ ಹೆಂಗಸರು ಕೆಲಸಕ್ಕೆ ಸಿಗುವುದಿಲ್ಲ. ಹೆಣ್ಣು ಎನ್ನುವ ಒಂದು ಜೀವ ಇದ್ದರೆ ಹಬ್ಬಗಳಲ್ಲಿ ಪೂಜೆ ಮಾಡುತ್ತದೆ, ಬೆಳಗ್ಗೆ ಮನೆ ಕೆಲಸ ಮಾಡುತ್ತಾರೆ. ಅದಕ್ಕಾಗಿ ನಾನು ಇಟ್ಟುಕೊಂಡಿದ್ದು ಅಂತ ಹೇಳಿದಾಗ ನಿಜವಾಗಲೂ ನನಗೆ ತಲೆ ಗಿರಂತ ತಿರುಗುತ್ತಿತ್ತು. ಎಷ್ಟು ಬೋಲ್ಡಾಗಿ ಹೇಳುತ್ತಾರೆ ಮನೆ ಕೆಲಸಕ್ಕೆ ಅಂತ. ಆಗ ನನ್ನ ಮೈದುನ ಹೇಳುತ್ತಾರೆ, ಇವರ ಜೀವನ ಹಾಳಾಗಲು ನಾನು ಬಿಡುವುದಿಲ್ಲ. ನಾನು ಇವರನ್ನು ಮದುವೆ ಆಗಿ ಇದೇ ಮನೆಯಲ್ಲಿ ಬದುಕುತ್ತೇನೆ. ಈ ವಿಡಿಯೋ ಸುಳ್ಳು ಅನ್ನುವುದು ಮೊದಲ ಅತ್ತಿಗೆಗೆ ಗೊತ್ತಾಗಿದೆ. ಅವರು ಹೊರಗೆ ಇದ್ದಾರೆ. ಇಂದಲ್ಲ ನಾಳೆ ಬಂದು ನಿನ್ನ ಜೊತೆ ಸಂಸಾರ ಮಾಡುತ್ತಾರೆ. ಅವರಿಗೆ ನಿನ್ನ ಮತ್ತು ಮಕ್ಕಳ ಭವಿಷ್ಯ ಬೇಕಂತೆ. ಅಪ್ಪ ಅಮ್ಮ ಸಪ್ರೇಟ್ ಇದ್ದರೆ ಮಕ್ಕಳು ಹೇಗೆ ಬದುಕುತ್ತಾರೆ? ನಿನ್ನ ಗಂಡನ ಎರಡನೇ ಹೆಂಡತಿ ಹೇಗೆ ನೋಡಿಕೊಳ್ಳುತ್ತಾರೋ ಅಂತ ಯಾವಾಗಲೂ ಮೊದಲ ಅತ್ತಿಗೆ ಅಳುತ್ತಿರುತ್ತಾರೆ ಅಂತ ಹೇಳಿ ನನ್ನ ಮೈದುನ ಹೊರಟು ಹೋದ. ನಾನು ಅಲ್ಲೇ ಕೆಳಗೆ ಕುಸಿದೆ. ಅತ್ತಿಗೆಯನ್ನು ಕಾಪಾಡಲು ಮೈದುನ, ನನ್ನನ್ನು ನೋಡಿಕೊಳ್ಳಲು ಯಾರಿದ್ದಾರೆ? ಕೇವಲ ಮನೆ ಕೆಲಸಕ್ಕೆ ನನ್ನನ್ನು ಮದುವೆ ಮಾಡಿಕೊಂಡಿದ್ದು. ಅಷ್ಟರಲ್ಲಿ ಅಮ್ಮ ನನಗೆ ಕಾಲ್ ಮಾಡಿ ಎಲ್ಲ ವಿಷಯವನ್ನು ಹೇಳಿದಳು. ನಿನ್ನ ಗಂಡನ ಮೊದಲ ಹೆಂಡತಿ ಬಂದು ಬಿಡುತ್ತಾಳಂತೆ ಅವನ ಜೊತೆ ಬದುಕಲು. ನಿನ್ನ ಮೈದುನನಿಗೆ ಒಳ್ಳೆ ಕಡೆ ಕೆಲಸ ಸಿಕ್ಕಿದೆ ಅಂತ, ಕೈ ತುಂಬ ಸಂಬಳ ಬರುತ್ತದೆ ಅಂತೆ. ನಿನ್ನನ್ನು ಮದುವೆಯಾಗಿ ಚೆನ್ನಾಗಿ ನೋಡಿಕೊಳ್ಳುತ್ತೇನೆ, ಅದಕ್ಕೆ ನಿಮ್ಮ ಆಶೀರ್ವಾದ ಬೇಕು ಅಂತ ಕೇಳಿದ. ನಾನು ಖುಷಿಯಿಂದ ಒಪ್ಪಿದೆ.
ಹೇಗಿದ್ದರೂ ನಿನ್ನ ಮೊದಲನ ಗಂಡ ನಿನ್ನನ್ನು ಮುಟ್ಟಿಲ್ಲ. ಇನ್ನು ಅವನ ಜೊತೆ ಏನೂ ಅಂದಾಗ, ಅಮ್ಮ ಮೊನ್ನೆ ನೋಡಿದರೆ ಆ ರೀತಿ ಹೇಳಿದೆ. ಮೊನ್ನೆ ನನಗೆ ತಿಳಿದಿರಲಿಲ್ಲ. ನಿನ್ನ ಮೈದುನ ನಿನ್ನನ್ನು ಇಷ್ಟೊಂದು ಪ್ರೀತಿಯಿಂದ ನೋಡಿಕೊಳ್ಳುತ್ತಾನೆ. ರಾಣಿಯ ರೀತಿ. ನೀನು ಅದೃಷ್ಟ ಮಾಡಿದೆ. ಬದುಕಿನಲ್ಲಿ ನಿನಗೆ 2ನೇ ಅವಕಾಶ ಬಂದಿದೆ. ಅದನ್ನು ಚೆನ್ನಾಗಿ ಬಳಸಿಕೊ. ಯಾವುದಾದರೂ ಸಾಮಾನ್ಯ ಅವಶ್ಯಕತೆ ಇದ್ದರೆ ನನಗೆ ಫೋನ್ ಮಾಡಿ ಹೇಳು ಅಂತ ಅಮ್ಮ ಫೋನ್ ಕಟ್ ಮಾಡಿದರು. ಸ್ವಲ್ಪ ಹಿತ ಅಂತ ಅನಿಸಿತು. ಅಂದರೆ ಇವನು ನನ್ನ ಜೊತೆ ಮದುವೆ ಆಗುತ್ತಾನೆ ಅನ್ನುವ ಮಾತು ತಿಳಿದು ಸ್ವಲ್ಪ ಭಯ ಮತ್ತು ಖುಷಿ ಎರಡೂ ಆಯಿತು. ಏಕೆಂದರೆ ಮೊದಲ ಮದುವೆಯಿಂದ ನನಗೆ ಅಷ್ಟು ಖುಷಿ ಸಿಕ್ಕಿಲ್ಲ. ಈ ಮದುವೆ ನೋಡಬೇಕು ಹೇಗಾಗುತ್ತದೆ ಅಂತ. ಇದೇ ವಿಷಯ ಯೋಚನೆ ಮಾಡುತ್ತಾ ನಾನು ರೂಮನ್ನು ಕ್ಲೀನ್ ಮಾಡುತ್ತಿದ್ದೆ. ಹಿಂದೆಯಿಂದ ಬಂದು ಯಾರೋ ನನ್ನನ್ನು ಗಟ್ಟಿಯಾಗಿ ತಬ್ಬಿಕೊಂಡು ನನ್ನ ಕತ್ತು ಮತ್ತು ಕೆನ್ನೆ ಕಿವಿಗೆ ನಿರಂತರವಾಗಿ ಮುತ್ತುಗಳನ್ನು ಕೊಡುತ್ತಿದ್ದಾರೆ. ನನ್ನ ಬೆನ್ನನ್ನು ಅವರ ಮೃದುವಾದ ಕೈಯಿಂದ ಸವರುತ್ತಿದ್ದಾರೆ. ಯಾರು ಅಂತ ನೋಡಿದಾಗ ತಿಳಿಯಿತು, ಅದು ನನ್ನನ್ನು ಪ್ರೀತಿಯಿಂದ ನೋಡಿಕೊಳ್ಳುತ್ತೇನೆ ಅಂತ ಪ್ರಾಮಿಸ್ ಮಾಡಿರುವ ನನ್ನ ಮೈದುನ. ನಾನು ಏನೂ ಹೇಳಲು ಹೋದಾಗ ಇನ್ನೂ ಮಾತನಾಡಬೇಡಿ ಅಂತ ತುಟಿಗೆ ಮುತ್ತನ್ನು ಕೊಟ್ಟ. ನನ್ನನ್ನು ಹೋಗು ಬಾ ಅಂತ ಮಾತನಾಡಿಸಿ ತುಂಬ ಮರ್ಯಾದೆ ಕೊಡಬೇಡಿ. ನಾಳೆ ನಮ್ಮಿಬ್ಬರ ಮದುವೆ. ಅದಕ್ಕಾಗಿ ಬೇಕಾಗಿರುವ ಸೀರೆ, ಒಡವೆ ಎಲ್ಲವನ್ನು ಅಣ್ಣ ತಂದಿದ್ದಾರೆ. ಬೆಳಿಗ್ಗೆ ಬೇಗ ಹೇಳಬೇಕು ಅಂತ ನನ್ನನ್ನು ಗಟ್ಟಿಯಾಗಿ ತಬ್ಬಿಕೊಂಡು ಮಲಗಿದ. ಅವನ ಎದೆ ಬಡಿತ ಜಾಸ್ತಿ ಆಯಿತು. ನನ್ನ ಎದೆ ಬಡಿತ ಕೂಡ. ನಾನು ಕೇಳಿದೆ, ನೀವು ಮದುವೆ ಆಗಿಲ್ಲ? ತುಂಬ ಸುಂದರವಾದ ಓದಿರುವ ಹುಡುಗಿ ಸಿಗುತ್ತಾಳೆ. ನನ್ನನ್ನು ಏಕೆ ಪ್ರೀತಿ ಮಾಡಿದಿರಿ ಅಂದರೆ, ಚಿಕ್ಕಂದಿನಿಂದ ನನಗೂ ಮತ್ತು ಅಣ್ಣನಿಗೂ ಯಾರೂ ಇಲ್ಲ. ಒಂಟಿತನದ ಬದುಕು ನನಗೆ ಗೊತ್ತು. ಅದೇ ಬದುಕು ನೀವು ನಿಮ್ಮ ಮನೆಯಲ್ಲಿ ಬದುಕಿದ್ದೀರಾ. ನನ್ನ ಕಷ್ಟ ನಿಮಗೆ ಅರ್ಥವಾಗುತ್ತದೆ. ಇಬ್ಬರ ಬೆಳವಣಿಗೆ ಒಂದೇ ರೀತಿ ಇದ್ದಿದ್ದರಿಂದ ಅಂದಾಗ ನನಗೆ ಭಯ ಜಾಸ್ತಿ ಆಯಿತು. ಆಗ ಅವರು ನನ್ನ ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಂಡರು. ಇನ್ನು ಭಯಪಡಬೇಡಿ, ನಿಮ್ಮನ್ನು ರಕ್ಷಣೆ ಮಾಡಲು ನಾನು ಬಂದಿದ್ದೇನೆ. ನಿಮಗೆ ಇನ್ನು ಯಾರೂ ಏನೂ ಹೇಳುವುದಿಲ್ಲ. ನಿಮ್ಮ ಮನೆಯವರು ಕೂಡ ನಿಮ್ಮನ್ನು ಪ್ರೀತಿಯಿಂದ ನೋಡಿಕೊಳ್ಳುತ್ತಾರೆ. ಅವರೆಲ್ಲ ಅಷ್ಟೊಂದು ಪ್ರೀತಿ ಮಾಡುತ್ತಾರೆ ನಿಮ್ಮನ್ನು. ಅಷ್ಟೊಂದು ರಿಪೇರಿ ಮಾಡಿದ್ದೇನೆ ಅಂತ ಪುನಃ ನನ್ನ ತುಟಿಗಳಿಗೆ ಅವರ ತುಟಿಗಳನ್ನು ಸೇರಿಸಿ ಮುತ್ತುಗಳನ್ನು ಕೊಡಲು ಆರಂಭಿಸಿದ. ಇಬ್ಬರು ನಿರಂತರವಾಗಿ ಒಬ್ಬರನ್ನೊಬ್ಬರು ಪ್ರೀತಿಸುತ್ತಾ ಒಂದಾದೆವು. ಬದುಕು ಸಡನ್ನಾಗಿ 2 ದಿನದಲ್ಲಿ ಈ ರೀತಿಯ ತಿರುವು ತೆಗೆದುಕೊಳ್ಳುತ್ತದೆ ಅಂತ ನಾನು ಯೋಚಿಸಿರಲಿಲ್ಲ. ಆದರೆ ಇದು ಒಳ್ಳೆಯ ತಿರುವು. ಅತಿಯಾಗಿ ಇನ್ನು ಯೋಚಿಸಬಾರದು ಅಂತ ನನ್ನ ಗಂಡ ಆಗುವವನನ್ನು ಗಟ್ಟಿಯಾಗಿ ತಬ್ಬಿಕೊಂಡು ಮಲಗಿದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.